ಓಂ ಶಾಂತಿ. ಇಂದಿನ ದಿನಾಂಕ 3/10/2024. ಪ್ರಾರ್ಥ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ರಾವಣನ ಕಾಯ್ದೆಯಾಗಿದೆ ಆಸುರಿ ಮತ, ಸುಳ್ಳು ಹೇಳುವುದು. ತಂದೆಯ ಕಾಯ್ದೆಯಾಗಿದೆ ಶ್ರೀಮತ, ಸತ್ಯ ಹೇಳುವುದು. ಪ್ರಶ್ನೆ: ಯಾವ ಮಾತುಗಳ ವಿಚಾರವನ್ನು ಮಾಡಿ ಮಕ್ಕಳಿಗೆ ಆಶ್ಚರ್ಯವಾಗಬೇಕು? ಉತ್ತರ: ಇದು ಎಂತಹ ಬೇಹದ್ದಿನ ಆಶ್ಚರ್ಯಕ ನಾಟಕವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಪಾತ್ರ ನಡೆದಿದೆಯೋ ಅದು ಪುನರಾವರ್ತನೆಯಾಗುತ್ತದೆ. ಎಷ್ಟು ಆಶ್ಚರ್ಯವಾಗುತ್ತದೆ! ಒಬ್ಬರ ಲಕ್ಷಣಗಳು ಇನ್ನೊಬ್ಬರಿಗೆ ಹೋಲಿಕೆ ಆಗುವುದಿಲ್ಲ. ಹೇಗೆ ಬೇಹದ್ದಿನ ತಂದೆಯು ಬಂದು ಇಡೀ ವಿಶ್ವದವರ ಸದ್ಗತಿಯನ್ನು ಮಾಡುತ್ತಾರೆ, ಓದಿಸುತ್ತಾರೆ. ಇದು ಸಹ ಆಶ್ಚರ್ಯವಾಗಿದೆ. ಓಂ ಶಾಂತಿ. ಆತ್ಮೀಯ ತಂದೆ ಶಿವ ಕುಳಿತು ತಮ್ಮ ಆತ್ಮೀಯ ಮಕ್ಕಳಾದ ಸಾಲಿಗ್ರಾಮಗಳಿಗೆ ತಿಳಿಸುತ್ತಿದ್ದಾರೆ. ಏನು ತಿಳಿಸುತ್ತಿದ್ದಾರೆ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಎಲ್ಲರಿಗೂ ಅವರವರ ಶರೀರದ ಹೆಸರಿದೆ. ಬಾಕಿ ಒಬ್ಬರೇ ಪರಮಾತ್ಮನಾಗಿದ್ದಾರೆ. ಅವರಿಗೆ ಶರೀರವಿಲ್ಲ. ಆ ಪರಮಾತ್ಮನ ಹೆಸರು ಶಿವ ಆಗಿದೆ. ಅವರಿಗೆ ಪತಿತ ಪಾವನ ಪರಮಾತ್ಮ ಎಂದು ಹೇಳಲಾಗುತ್ತದೆ. ತಂದೆಯವರು ನೀವು ಮಕ್ಕಳಿಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಪಾತ್ರವನ್ನು ಅಭಿನಯ ಮಾಡಲು ಎಲ್ಲರೂ ಇಲ್ಲಿಗೆ ಬರುತ್ತಾರೆ. ಇದನ್ನು ತಿಳಿಸಲಾಗಿದೆ. ವಿಷ್ಣುವಿಗೆ 2 ರೂಪವಿದೆ. ಶಂಕರನಿಗೆ ಯಾವುದೇ ಪಾತ್ರವಿಲ್ಲ. ಇವೆಲ್ಲವೂ ತಂದೆಯು ಕುಳಿತು ತಿಳಿಸುತ್ತಾರೆ. ತಂದೆಯು ಯಾವಾಗ ಬರುತ್ತಾರೆ? ಹೊಸ ಸೃಷ್ಟಿಯ ಸ್ಥಾಪನೆಯಾಗುತ್ತದೆ ಮತ್ತು ಹಳೆಯ ಸೃಷ್ಟಿಯ ವಿನಾಶವಾಗುತ್ತದೆ. ಮಕ್ಕಳಿಗೆ ತಿಳಿದಿದೆ, ಹೊಸ ಪ್ರಪಂಚದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಅದನ್ನು ಪರಮಪಿತ ಪರಮಾತ್ಮನ ವಿನಃ ಮತ್ಯಾರು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಒಬ್ಬ ಪರಮ ಆತ್ಮನಿಗೆ ಪರಮಾತ್ಮನೆಂದು ಹೇಳಲಾಗುತ್ತದೆ. ಹೆಸರು ಶಿವ ಎಂದಾಗಿದೆ. ಅವರಿಗೆ ಶರೀರದ ಹೆಸರು ಇರುವುದಿಲ್ಲ. ಬಾಕಿ ಯಾರೆಲ್ಲ ಇದ್ದಾರೆಯೋ ಅವರಿಗೆ ಶರೀರದ ಹೆಸರು ಇರುತ್ತದೆ. ಇದು ಸಹ ಗೊತ್ತಿದೆ. ಮುಖ್ಯವಾಗಿ ಯಾರೆಲ್ಲ ಇದ್ದಾರೆಯೋ ಅವರೆಲ್ಲ ಬಂದು ಬಿಟ್ಟಿದ್ದಾರೆ. ಡ್ರಾಮಾದ ಚಕ್ರವು ಸುತ್ತುತ್ತಾ ಈಗ ಅಂತ್ಯವನ್ನು ಬಂದು ತಲುಪಿದೆ. ಅಂತ್ಯದಲ್ಲಿ ತಂದೆಯೇ ಬೇಕಾಗುತ್ತಾರೆ. ಅವರ ಜಯಂತಿಯನ್ನು ಆಚರಿಸುತ್ತಾರೆ. ಯಾವಾಗ ಪ್ರಪಂಚ ಪರಿವರ್ತನೆ ಆಗಬೇಕೋ ಆಗ ಶಿವ ಜಯಂತಿ ಆಚರಣೆ ಮಾಡುತ್ತಾರೆ. ಘೋರ ಅಂಧಕಾರದಿಂದ ಘೋರ ಪ್ರಕಾಶ ಬರುತ್ತದೆ. ಅರ್ಥಾತ್ ದುಃಖಧಾಮದಿಂದ ಸುಖಧಾಮ ಬರಲಿದೆ. ಮಕ್ಕಳಿಗೆ ಪರಮಪಿತ ಪರಮಾತ್ಮ ಶಿವ ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಎಂದು ತಿಳಿದಿದೆ. ಹಳೆಯ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆ. ಮೊದಲು ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ. ವಿದ್ಯೆಯನ್ನು ಓದಿ ಬುದ್ಧಿವಂತರಾಗಬೇಕು. ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಎಂದು ಮಕ್ಕಳಿಗೆ ತಿಳಿದಿದೆ. ಆಸುರಿ ಗುಣಗಳನ್ನು ತೆಗೆದುಹಾಕಬೇಕು. ದೈವಿ ಗುಣ ಮತ್ತು ಆಸುರಿ ಗುಣಗಳ ವರ್ಣನೆಯ ಚಾರ್ಟ್ ಅನ್ನು ತೋರಿಸಬೇಕು. ತಮ್ಮನ್ನು ತಾವೇ ನೋಡಿಕೊಳ್ಳಿ. ನಾವು ಯಾರಿಗೂ ಬೇಸರ ಪಡಿಸುವುದಿಲ್ಲವೇ? ಸುಳ್ಳನ್ನು ಹೇಳುವುದಿಲ್ಲವೇ? ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುತ್ತಿಲ್ಲವೇ? ಸುಳ್ಳು ಹೇಳುವುದು, ಯಾರಿಗಾದರೂ ದುಃಖ ಕೊಡುವುದು, ಬೇಸರ ಪಡಿಸುವುದು ಇದು ರಾವಣನ ಕಾಯ್ದೆಯಾಗಿದೆ.
ಮತ್ತು ಸತ್ಯ ಹೇಳುವುದು ರಾಮನ ಕಾಯಿದೆಯಾಗಿದೆ. ರಾವಣನ ಮತದಿಂದ ಮನುಷ್ಯರು ಆಸುರರು ದುಃಖಿ ಮತ್ತು ರೋಗಿಗಳಾಗುತ್ತಾರೆ. 5 ವಿಕಾರಗಳ ಪ್ರವೇಶತೆ ಆಗುತ್ತದೆ. ತಂದೆಯು ಬಂದು ಶ್ರೀಮತವನ್ನು ಕೊಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ ಶ್ರೀಮತದಿಂದ ದೈವಿ ಗುಣಗಳು ಬರುತ್ತದೆ. ಆಸುರಿ ಗುಣಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಒಂದು ವೇಳೆ ಆಸುರಿ ಗುಣ ಉಳಿದರೆ ಪದವಿ ಕಡಿಮೆಯಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ನಂಬರ್ವಾರ್ ಪುರುಷಾರ್ಥದನುಸಾರ ಹಗುರವಾಗಿ ಬಿಡುತ್ತದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದೂ ಸಹ ತಿಳಿದಿದೆ. ತಂದೆಯ ಮುಖಾಂತರ ಈಗ ದೈವಿ ಗುಣಗಳ ಧಾರಣೆ ಮಾಡಿ ಹೊಸ ಪ್ರಪಂಚಕ್ಕೆ ಮಾಲೀಕರಾಗುತ್ತೇವೆ. ಅಂದ ಮೇಲೆ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಎಂದು ಸಿದ್ಧವಾಗುತ್ತದೆ. ಹೊಸ ಪ್ರಪಂಚದ ಸ್ಥಾಪನೆ ಬ್ರಹ್ಮ ಕುಮಾರ ಕುಮಾರಿಯರ ಮುಖಾಂತರ ಆಗುತ್ತದೆ. ಪೂರ್ಣ ನಿಶ್ಚಯವಿರುವ ಕಾರಣ ಸೇವೆಯಲ್ಲಿ ತೊಡಗಿದ್ದೇವೆ. ಅನೇಕರ ಕಲ್ಯಾಣವನ್ನು ಮಾಡುವುದಕ್ಕೆ ಪರಿಶ್ರಮ ಪಡುತ್ತಾ ಇರುತ್ತೇವೆ. ತಮಗೆ ಗೊತ್ತಿದೆ ನಮ್ಮ ಸಹೋದರ ಸಹೋದರಿಯರು ಎಷ್ಟು ಸೇವೆಯನ್ನು ಮಾಡುತ್ತಾರೆ. ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡುತ್ತಿರುತ್ತಾರೆ. ತಂದೆಯೂ ಬಂದಿದ್ದಾರೆ ಎಂಬುದನ್ನು ಮೊದಲು ಕೆಲವರು ಮಾತ್ರ ತಿಳಿದುಕೊಳ್ಳುತ್ತಾರೆ. ನಂತರ ವೃದ್ಧಿಯಾಗುತ್ತದೆ. ಒಬ್ಬ ಬ್ರಹ್ಮನ ಮುಖಾಂತರ ಅನೇಕ ಬ್ರಹ್ಮ ಕುಮಾರರಾಗುತ್ತಾರೆ. ಬ್ರಾಹ್ಮಣ ಕುಲ ಅವಶ್ಯವಾಗಿ ಬೇಕಲ್ಲವೇ? ತಮಗೆ ಗೊತ್ತಿದೆ ನಾವು ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಶಿವ ತಂದೆಯ ಮಕ್ಕಳು, ಸಹೋದರ ಸಹೋದರರಾಗಿದ್ದೇವೆ. ವಾಸ್ತವದಲ್ಲಿ ಸಹೋದರ ಸಹೋದರರು ನಂತರ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದರಿಂದ ಸಹೋದರ ಸಹೋದರಿಯರಾಗುತ್ತೇವೆ. ನಂತರ ದೈವಿ ಕುಲದಲ್ಲಿ ಹೋಗುತ್ತೇವೆಂದರೆ ಸಂಬಂಧವು ವೃದ್ಧಿಯಾಗುತ್ತಾ ಹೋಗುತ್ತದೆ. ರಾಜ್ಯ ಕೌರವರದ್ದೂ ಇಲ್ಲ, ಪಾಂಡವರದ್ದೂ ಇಲ್ಲ. ಯಾವಾಗ ನಂಬರ್ವಾರ್ ಆಗಿ ರಾಜ ರಾಣಿ ಗದ್ದುಗೆಯ ಮೇಲೆ ಕುಳಿತುಕೊಳ್ಳುತ್ತಾರೆಯೋ ಆಗ ರಾಜಧಾನಿ ಪ್ರಾರಂಭವಾಗುತ್ತದೆ. ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ಪ್ರಾರಂಭದಿಂದ ಹಿಡಿದು ಪವಿತ್ರ ರಾಜ್ಯ ಮತ್ತು ಅಪವಿತ್ರ ರಾಜ್ಯ ನಡೆಯುತ್ತಾ ಬಂದಿದೆ. ದೇವತೆಗಳದ್ದೇ ಪವಿತ್ರ ರಾಜ್ಯವಿತ್ತು. ಮಕ್ಕಳಿಗೆ ಗೊತ್ತಿದೆ 5000 ವರ್ಷಗಳ ಮೊದಲು ಸ್ವರ್ಗವಿತ್ತು, ಪವಿತ್ರವಾದ ರಾಜ್ಯವಿತ್ತು ಎಂದು. ಅವರ ಚಿತ್ರವೂ ಸಹ ಇದೆಯಲ್ಲವೇ? ಮಂದಿರವೂ ಸಹ ಎಷ್ಟು ವಿಶಾಲವಾಗಿ ಮಾಡುತ್ತಾರೆ. ಬೇರೆ ಯಾರ ಮಂದಿರವೂ ಸಹ ಇಲ್ಲ. ಈ ದೇವತೆಗಳದ್ದೇ ಬಹಳ ಮಂದಿರವಿದೆ. ತಂದೆಯು ಮಕ್ಕಳಿಗೆ ತಿಳಿಸಿದ್ದಾರೆ ಎಲ್ಲರ ಶರೀರದ ಹೆಸರುಗಳು ಪರಿವರ್ತನೆಯಾಗುತ್ತದೆ. ಆದರೆ ತಂದೆಯ ಹೆಸರು ಶಿವ ಎಂದೇ ನಡೆಯುತ್ತಾ ಬಂದಿದೆ. ಶಿವ ಭಗವಾನುವಾಚ ಯಾವುದೇ ದೇಹಧಾರಿಯನ್ನು ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ತಂದೆಯ ವಿನಃ ಮತ್ಯಾರೂ ತಂದೆಯ ಪರಿಚಯವನ್ನು ಕೊಡಲು ಸಾಧ್ಯವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಅವರು ಯಾರೂ ತಂದೆಯನ್ನು ತಿಳಿದುಕೊಂಡಿಲ್ಲ. ಇಲ್ಲಿಯೂ ಸಹ ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂಬುದು ಬುದ್ಧಿಯಲ್ಲಿ ಬರದೆ ಇರುವವರು ಬಹಳಷ್ಟು ಮಂದಿ ಇದ್ದಾರೆ. ಗೊಂದಲವಾಗುತ್ತಾರೆ. ಇಷ್ಟು ಚಿಕ್ಕ ಬಿಂದುವನ್ನು ಹೇಗೆ ನೆನಪು ಮಾಡುವುದು? ಶರೀರವಂತೂ ದೊಡ್ಡದಾಗಿದೆ, ಅದನ್ನೇ ನೆನಪು ಮಾಡುತ್ತಾ ಇರುತ್ತಾರೆ. ಇದು ಸಹ ಗಾಯನವಿದೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರವಿದೆ. ಅರ್ಥಾತ್ ಆತ್ಮವು ನಕ್ಷತ್ರದ ಸಮಾನವಾಗಿದೆ. ಆತ್ಮವನ್ನೇ ಸಾಲಿಗ್ರಾಮ ಎಂದು ಹೇಳಲಾಗುತ್ತದೆ. ಶಿವಲಿಂಗವನ್ನು ಸಹ ದೊಡ್ಡ ರೂಪದಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಹೇಗೆ ಆತ್ಮನನ್ನು
ನೋಡಲು ಸಾಧ್ಯವಿಲ್ಲ. ಶಿವ ತಂದೆಯನ್ನೂ ಸಹ ನೋಡುವುದಕ್ಕೆ ಆಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಿಂದುವಿನ ಪೂಜೆ ಹೇಗೆ ಮಾಡುವುದು? ಏಕೆಂದರೆ ಮೊಟ್ಟ ಮೊದಲು ಶಿವ ತಂದೆಯ ಅವ್ಯಭಿಚಾರಿ ಪೂಜೆಯು ಪ್ರಾರಂಭವಾಗುತ್ತದೆ. ಹಾಗಾದರೆ ಪೂಜೆಗೆ ಅವಶ್ಯವಾಗಿ ದೊಡ್ಡ ವಸ್ತು ಬೇಕಾಗುತ್ತದೆ. ಸಾಲಿಗ್ರಾಮವೂ ಸಹ ದೊಡ್ಡ ಮೊಟ್ಟೆಯಾಕಾರದಲ್ಲಿ ಮಾಡುತ್ತಾರೆ. ಒಂದು ಕಡೆ ಅಂಗುಷ್ಟಾಕಾರವೆಂದು ಉದಾಹರಣೆಯನ್ನು ಕೊಡುತ್ತಾರೆ ಮತ್ತು ನಕ್ಷತ್ರವೆಂದೂ ಸಹ ಹೇಳುತ್ತಾರೆ. ಈಗ ನೀವು ಒಂದು ಮಾತಿನ ಮೇಲೆ ಇರಬೇಕು. ಅರ್ಧ ಕಲ್ಪ ದೊಡ್ಡ ವಸ್ತುಗಳನ್ನು ಪೂಜೆ ಮಾಡಿದ್ದೀರಿ. ಈಗ ಮತ್ತೆ ಬಿಂದು ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲಿ ಪರಿಶ್ರಮವಿದೆ. ಬಿಂದು ತಂದೆಯನ್ನು ನೋಡಲು ಸಾಧ್ಯವಿಲ್ಲ. ಇಲ್ಲಿ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಶರೀರದಲ್ಲಿ ಆತ್ಮದ ಪ್ರವೇಶತೆಯಾಗುತ್ತದೆ. ನಂತರ ಹೊರಗೆ ಬಂದಾಗ ಯಾರೂ ನೋಡಲು ಸಾಧ್ಯವಿಲ್ಲ. ದೊಡ್ಡ ವಸ್ತುವಾಗಿದ್ದರೆ ನೋಡಬಹುದು. ತಂದೆಯೂ ಸಹ ಜ್ಯೋತಿರ್ಬಿಂದುವಾಗಿದ್ದಾರೆ. ಆದರೆ ಅವರು ಜ್ಞಾನ ಸಾಗರನಾಗಿದ್ದಾರೆ. ಮತ್ತೆ ಇನ್ಯಾರನ್ನೂ ಜ್ಞಾನ ಸಾಗರನೆಂದು ಹೇಳಲು ಸಾಧ್ಯವಿಲ್ಲ. ಶಾಸ್ತ್ರವಂತೂ ಭಕ್ತಿ ಮಾರ್ಗದ್ದಾಗಿದೆ. ಇಷ್ಟೆಲ್ಲ ವೇದ ಶಾಸ್ತ್ರ ಮುಂತಾದವುಗಳನ್ನು ಯಾರು ಮಾಡಿದರು? ಹೇಳುತ್ತಾರೆ, ವ್ಯಾಸ ಮಾಡಿದರು. ಕ್ರಿಸ್ತನ ಆತ್ಮವು ಯಾವುದೇ ಶಾಸ್ತ್ರವನ್ನು ಮಾಡಲಿಲ್ಲ. ಇದೆಲ್ಲವನ್ನು ಮನುಷ್ಯರು ಕುಳಿತು ಮಾಡಿದರು. ಜ್ಞಾನವಂತೂ ಅವರಲ್ಲಿ ಇಲ್ಲ. ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಶಾಸ್ತ್ರಗಳಲ್ಲಿ ಜ್ಞಾನದ ಸದ್ಗತಿಯ ಮಾತಂತೂ ಇಲ್ಲವೇ ಇಲ್ಲ. ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮ ಧರ್ಮ ಸ್ಥಾಪಕರನ್ನು ನೆನಪು ಮಾಡುತ್ತಾರೆ. ದೇಹಧಾರಿಗಳನ್ನೂ ಸಹ ನೆನಪು ಮಾಡುತ್ತಾರೆ. ಕ್ರಿಸ್ತನ ಚಿತ್ರವೂ ಸಹ ಇದೆ. ಎಲ್ಲರ ಚಿತ್ರವೂ ಸಹ ಇದೆ. ಶಿವ ತಂದೆಯಂತೂ ಪರಮಾತ್ಮನಾಗಿದ್ದಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ಎಲ್ಲ ಆತ್ಮರು ಸಹೋದರರಾಗಿದ್ದಾರೆ. ಜ್ಞಾನವನ್ನು ತಿಳಿಸಿ ಸದ್ಗತಿಯನ್ನು ಕೊಡುವ ಜ್ಞಾನ ಸಹೋದರರಲ್ಲಿ ಇರಲು ಸಾಧ್ಯವಿಲ್ಲ. ಸದ್ಗತಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಈ ಸಮಯದಲ್ಲಿ ಸಹೋದರರೂ ಸಹ ಇದ್ದಾರೆ. ತಂದೆಯೂ ಸಹ ಇದ್ದಾರೆ. ತಂದೆಯು ಬಂದು ಇಡೀ ವಿಶ್ವದ ಆತ್ಮಗಳ ಸದ್ಗತಿಯನ್ನು ಮಾಡುತ್ತಾರೆ. ವಿಶ್ವದ ಸದ್ಗತಿ ದಾತ ತಂದೆಯು ಒಬ್ಬರೇ ಆಗಿದ್ದಾರೆ. ಶ್ರೀ ಶ್ರೀ 108 ಜಗದ್ಗುರು ಮತ್ತು ವಿಶ್ವದ ಗುರು ಎರಡರದ್ದು ಒಂದೇ ಅರ್ಥವಾಗಿದೆ. ಈಗಂತೂ ಆಸುರಿ ರಾಜ್ಯವಾಗಿದೆ. ಸಂಗಮ ಯುಗದಲ್ಲಿ ತಂದೆಯು ಬಂದು ಈ ಎಲ್ಲ ಮಾತುಗಳ ಅರ್ಥವನ್ನು ತಿಳಿಸುತ್ತಾರೆ. ನಿಮಗೆ ತಿಳಿದಿದೆ, ಈಗ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಮತ್ತು ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ಇದನ್ನು ತಿಳಿಸಿದ್ದೇನೆ. ಪತಿತ ಪಾವನ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ. ಯಾವುದೇ ದೇಹಧಾರಿ ಮನುಷ್ಯರು ಪತಿತ ಪಾವನನಾಗಲು ಸಾಧ್ಯವಿಲ್ಲ. ಪತಿತ ಪಾವನ ಪರಮಾತ್ಮನು ಒಬ್ಬರೇ ಆಗಿದ್ದಾರೆ. ಒಂದು ವೇಳೆ ಪತಿತ ಪಾವನ ಸೀತಾರಾಮ ಎಂದು ಹೇಳಿದರೂ ಸಹ ತಂದೆಯು ತಿಳಿಸುತ್ತಾರೆ, ಭಕ್ತಿಯ ಫಲವನ್ನು ಕೊಡಲು ಪರಮಾತ್ಮನು ಬರುತ್ತಾರೆ. ಅಂದಾಗ ಎಲ್ಲ ಸೀತೆಯರು ವಧುವಾಗಿದ್ದಾರೆ ಮತ್ತು ಒಬ್ಬ ರಾಮ ವರನಾಗಿದ್ದಾರೆ. ಅವರೇ ಎಲ್ಲರ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ. ಈ ಎಲ್ಲ ಮಾತುಗಳನ್ನು ತಂದೆಯು ಕುಳಿತು ತಿಳಿಸುತ್ತಾರೆ. ಡ್ರಾಮಾ ಅನುಸಾರ ಅವರೇ ಪುನಃ 5000 ವರ್ಷದ ನಂತರ ಈ ವಿಷಯಗಳನ್ನು ತಿಳಿಸುತ್ತಾರೆ. ಈಗ ತಾವೆಲ್ಲ ಓದುತ್ತಿದ್ದೀರಿ. ಶಾಲೆಯಲ್ಲಿ ಎಷ್ಟೊಂದು ಓದುತ್ತಾರೆ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾವ ಸಮಯದಲ್ಲಿ ಯಾರು ಓದುತ್ತಾರೆ, ಯಾರು ಪಾತ್ರವನ್ನು ಅಭಿನಯಿಸುತ್ತಾರೆ, ಅದೇ ಪಾತ್ರವು ಪುನಃ ಕಲ್ಪದ ನಂತರ ಪುನರಾವರ್ತನೆಯಾಗುತ್ತದೆ. 5000 ವರ್ಷಗಳ ನಂತರ ಪುನಃ ಇದೇ ವಿದ್ಯೆಯನ್ನು ಓದುತ್ತೇವೆ. ಇದು ಅನಾದಿ ಮಾಡಲ್ಪಟ್ಟಿರುವ ನಾಟಕವಾಗಿದೆ. ಈ ನಾಟಕದಲ್ಲಿ ಗಳಿಗೆ ಗಳಿಗೆಗೆ ಹೊಸದು ಕಂಡು ಬರುತ್ತದೆ.
ಬರುತ್ತದೆ. ಚಕ್ರವಂತೂ ಸುತ್ತುತ್ತಾ ಇರುತ್ತದೆ. ಹೊಸ ಹೊಸ ಮಾತುಗಳನ್ನು ನೀವು ನೋಡುತ್ತಾ ಇರುತ್ತೀರಿ. ಈಗ ನಿಮಗೆ ತಿಳಿದಿದೆ, ಇದು 5,000 ವರ್ಷಗಳ ಡ್ರಾಮಾ ನಡೆಯುತ್ತಾ ಇರುತ್ತದೆ. ಇದರ ವಿಸ್ತಾರ ಬಹಳಷ್ಟು ಇದೆ. ಮುಖ್ಯ ವಿಷಯಗಳನ್ನು ತಿಳಿಸಲಾಗುತ್ತದೆ. ಮನುಷ್ಯರು ಹೇಳುತ್ತಾರೆ, ಪರಮಾತ್ಮನು ಸರ್ವವ್ಯಾಪಿ ಎಂದು. ತಂದೆಯು ತಿಳಿಸುತ್ತಾರೆ, ನಾನು ಸರ್ವವ್ಯಾಪಿ ಅಲ್ಲ. ತಂದೆಯು ಬಂದು ತನ್ನ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ. ಈಗ ನಿಮಗೆ ತಿಳಿದಿದೆ, ತಂದೆಯು ಕಲ್ಪ ಕಲ್ಪ ಬಂದು ಆಸ್ತಿಯನ್ನು ಕೊಡುತ್ತಾರೆ ಎಂದು. ಬ್ರಹ್ಮನ ಮುಖಾಂತರ ಸ್ಥಾಪನೆಯಾಗುತ್ತದೆ ಎಂದು ಗಾಯನವಿದೆ. ಇದರ ತಿಳುವಳಿಕೆ ಬಹಳ ಚೆನ್ನಾಗಿದೆ. ವಿರಾಟ ರೂಪದ ಅರ್ಥವನ್ನು ಸಹ ಹೇಳುತ್ತಾರೆ. ಆದರೆ ತಂದೆಯ ವಿನಃ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಚಿತ್ರಗಳಂತೂ ಅನೇಕ ಇದೆ, ಆದರೆ ಅದರ ಯಥಾರ್ಥವನ್ನು ಒಬ್ಬರೂ ಸಹ ತಿಳಿದುಕೊಂಡಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ. ಅವರ ಚಿತ್ರವೂ ಸಹ ಇದೆ, ಆದರೆ ಯಾರೂ ತಿಳಿದುಕೊಂಡಿಲ್ಲ. ಒಳ್ಳೆಯದು. ಸೂಕ್ಷ್ಮವತನದ ಚಿತ್ರವು ಅವಶ್ಯಕತೆ ಇಲ್ಲ. ಇತಿಹಾಸ ಭೂಗೋಳ ಇಲ್ಲಿಯೇ ತಿಳಿಸಬೇಕಾಗುತ್ತದೆ. ಹೇಗೆ ಬ್ರಹ್ಮನ ಶರೀರದಲ್ಲಿ ಕುಳಿತು ತಂದೆಯು ತಿಳಿಸುತ್ತಾರೆ, ಹಾಗೆ ಸೂಕ್ಷ್ಮವತನದಲ್ಲಿ ಕರ್ಮಾತೀತ ಶರೀರದಲ್ಲಿ ಕುಳಿತುಕೊಂಡು ಮಕ್ಕಳೊಂದಿಗೆ ಮಾತನಾಡುತ್ತಾರೆ ಅಥವಾ ಮಿಲನ ಮಾಡುತ್ತಾರೆ. ಆದರೆ ಅಲ್ಲಂತೂ ವಿಶ್ವದ ಇತಿಹಾಸ ಭೂಗೋಳವಿಲ್ಲ. ಇತಿಹಾಸ ಭೂಗೋಳ ಇಲ್ಲಿಯದೇ ಮಾತಾಗಿದೆ. ಮಕ್ಕಳ ಬುದ್ಧಿಯಲ್ಲಿ ನಾವೇ ಸತ್ಯಯುಗದ ದೇವಿ ದೇವತೆಗಳಾಗಿದ್ದೇವೆ. ಇದಕ್ಕೆ 5,000 ವರ್ಷಗಳಾಯಿತೆಂದು ಇದೆಯಲ್ಲವೇ? ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗಾಯಿತು ಎಂದು ಯಾರೂ ತಿಳಿದುಕೊಂಡಿಲ್ಲ. ಉಳಿದೆಲ್ಲ ಧರ್ಮದ ಸ್ಥಾಪನೆಯ ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಅದರ ಗ್ರಂಥಗಳಿವೆ. ಲಕ್ಷಾಂತರ ವರ್ಷಗಳ ಮಾತಂತೂ ಇರಲು ಸಾಧ್ಯವಿಲ್ಲ. ಲಕ್ಷಾಂತರ ವರ್ಷಗಳ ಮಾತಂತೂ ತಪ್ಪಾಗಿದೆ. ಆದರೆ ಮನುಷ್ಯರ ಬುದ್ಧಿ ಸ್ವಲ್ಪವೂ ಕೆಲಸ ಮಾಡುವುದಿಲ್ಲ. ಪ್ರತಿಯೊಂದು ಮಾತನ್ನು ಮಧುರಾತಿ ಮಧುರ ಮಕ್ಕಳೇ ಚೆನ್ನಾಗಿ ಧಾರಣೆ ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ. ಇದು ನೆನಪಿನ ರೇಸ್ ಆಗಿದೆ. ಓಟದ ಸ್ಪರ್ಧೆ ಇರುತ್ತದೆ ಎಲ್ಲವೇ. ಅದರಲ್ಲಿ ಕೆಲವರು ಒಂಟಿಯಾಗಿ ಓಡುತ್ತಾರೆ, ಕೆಲವರು ಜೋಡಿಯನ್ನು ಜೊತೆ ಮಾಡಿಕೊಂಡು ಓಡುತ್ತಾರೆ. ಇಲ್ಲಂತೂ ಯಾವ ಜೋಡಿ ಇದೆಯೋ ಅವರು ಒಟ್ಟಾಗಿ ಓಡುವ ಅಭ್ಯಾಸವನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿಯೂ ಸಹ ಈ ರೀತಿ ಜೋಡಿಯಾಗಿಯೇ ಇರಬೇಕೆಂದು ಯೋಚನೆ ಮಾಡುತ್ತಾರೆ. ಬಲೆ ನಾಮರೂಪವಂತೂ ಬದಲಾಗುತ್ತದೆ, ಅದೇ ಶರೀರ ಸಿಗುವುದಿಲ್ಲ. ಶರೀರವಂತೂ ಬದಲಾಗುತ್ತಿರುತ್ತದೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ಭವಿಷ್ಯವಂತೂ ಬೇರೆಯಾಗಿರುತ್ತದೆ. ಆದರೆ ಮಕ್ಕಳಿಗೆ ಅದ್ಭುತವೆನಿಸಬೇಕು. ಯಾವ ಭವಿಷ್ಯ, ಯಾವ ಪಾತ್ರ ಗಳಿಗೆ ನಡೆದು ಹೋಗಿದೆಯೋ ಆ ಪಾತ್ರವೇ 5,000 ವರ್ಷಗಳ ನಂತರ ಅದೇ ರೀತಿಯಾಗಿ ಪುನರಾವರ್ತನೆಯಾಗುತ್ತದೆ. ಇದೆಷ್ಟು ಅದ್ಭುತವಾದ ನಾಟಕವಾಗಿದೆ. ಮತ್ತೆ ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ನೀವು ತಿಳಿದಿದ್ದೀರಿ, ನಾವೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೇವೆ. ನಂಬರ್ ವಾರಂತೂ ಆಗುತ್ತೇವೆ. ಎಲ್ಲರೂ ಕೃಷ್ಣನಂತೂ ಆಗುವುದಿಲ್ಲ. ಭವಿಷ್ಯವಂತೂ ಎಲ್ಲರದ್ದು ವಿಭಿನ್ನವಾಗಿರುತ್ತದೆ. ಇದೆಷ್ಟು ಅದ್ಭುತವಾದ ನಾಟಕವಾಗಿದೆ ಎಲ್ಲವೇ. ಒಬ್ಬರ ಲಕ್ಷಣ ಇನ್ನೊಬ್ಬರಿಗೆ ಹೊಂದಿಕೊಳ್ಳುವುದಿಲ್ಲ. ಅದೇ ಆಟ ಅದೇ ರೀತಿಯಾಗಿ ಪುನರಾವರ್ತನೆಯಾಗುತ್ತದೆ. ಈ ಎಲ್ಲ ವಿಚಾರಗಳು ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ಹೇಗೆ ಬೇಹದ್ದಿನ ತಂದೆಯು ಬಂದು ನಮಗೆ ಓದಿಸುತ್ತಾರೆ. ಜನ್ಮ ಜನ್ಮಾಂತರವಂತೂ ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಓದುತ್ತಾ ಬಂದೆವು. ಸಾಧು ಸನ್ಯಾಸಿಗಳ ಕಥೆಗಳನ್ನು ಕೇಳಿದ್ದೆವು. ಈಗ
ಈಗ ತಂದೆಯು ತಿಳಿಸುತ್ತಾರೆ, ಭಕ್ತಿಯ ಸಮಯವು ಪೂರ್ಣವಾಯಿತು. ಈಗ ಭಕ್ತರಿಗೆ ಭಗವಂತನ ಮೂಲಕ ಭಕ್ತಿಯ ಫಲ ಸಿಗುತ್ತದೆ. ಆದರೆ ಭಗವಂತನು ಯಾವಾಗ ಯಾವ ರೂಪದಲ್ಲಿ ಬರುತ್ತಾನೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಕೆಲವೊಮ್ಮೆ ಹೇಳುತ್ತಾರೆ, ಶಾಸ್ತ್ರವನ್ನು ಓದುವುದರಿಂದ ಭಗವಂತನು ಸಿಗುತ್ತಾರೆಂದು. ಕೆಲವೊಮ್ಮೆ ಹೇಳುತ್ತಾರೆ, ಇಲ್ಲಿಗೆ ಬರುತ್ತಾರೆ. ಶಾಸ್ತ್ರದಿಂದ ಒಂದು ವೇಳೆ ಕೆಲಸ ಆಗಿಬಿಡುತ್ತದೆ ಎಂದು ಭಗವಂತನು ಏಕೆ ಬರಬೇಕು? ಶಾಸ್ತ್ರ ಓದುವುದರಿಂದ ಭಗವಂತನು ಸಿಕ್ಕಿಬಿಟ್ಟರೆ ನಂತರ ಭಗವಂತ ಬಂದು ಏನು ಮಾಡುತ್ತಾರೆ? ಅರ್ಧಕಲ್ಪ ನೀವು ಈ ಶಾಸ್ತ್ರಗಳನ್ನು ಓದುತ್ತಾ ತಮೋ ಪ್ರಧಾನರಾಗುತ್ತಲೇ ಬಂದಿದ್ದೀರಿ. ಅಂದ ಮೇಲೆ ಮಕ್ಕಳಿಗೆ ಸೃಷ್ಟಿಯ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ದೈವಿ ಚಲನೆಯೂ ಸಹ ಇರಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ಈ ರೀತಿಯಂತೂ ಅಲ್ಲ. ಯಾರಾದರೂ ವಿಕಾರ ಬೇಕೆಂದಾಗ ಕೊಡದಿದ್ದರೆ ಇದು ದುಃಖ ಕೊಟ್ಟಂತೆ ಎಂದು ತಿಳಿಯಬೇಡಿ. ಈ ರೀತಿಯಂತೂ ತಂದೆಯು ಹೇಳುವುದಿಲ್ಲ. ಕೆಲವರು ಈ ರೀತಿ ಬುದ್ಧಿಹೀನರು ಬಂದು ಹೇಳುತ್ತಾರೆ, ಬಾಬಾ ಹೇಳುತ್ತಾರಲ್ಲವೇ ಯಾರಿಗೂ ದುಃಖ ಕೊಡಬಾರದು ಎಂದು. ಈಗ ಇವರು ವಿಷವನ್ನು ಕೇಳುತ್ತಾರೆಂದರೆ ಅವರಿಗೆ ಕೊಡಬೇಕು, ಇಲ್ಲವೆಂದರೆ ಇದು ದುಃಖ ಕೊಟ್ಟಂತಾಯಿತಲ್ಲವೇ? ಈ ರೀತಿ ತಿಳಿಯುವವರು ಮೂಢಮತಿಗಳು ಸಹ ಇರುತ್ತಾರೆ. ತಂದೆಯಂತೂ ಹೇಳುತ್ತಾರೆ, ಪವಿತ್ರರಂತೂ ಅವಶ್ಯವಾಗಿ ಆಗಲೇಬೇಕಾಗಿದೆ. ಆಸುರಿ ಚಲನೆ ಮತ್ತು ದೈವಿ ಚಲನೆಯ ತಿಳುವಳಿಕೆಯೂ ಬೇಕಲ್ಲವೇ? ಮನುಷ್ಯರು ಯಾವ ಮಾತನ್ನು ತಿಳಿದುಕೊಂಡಿಲ್ಲ. ಅವರು ಆತ್ಮವನ್ನು ನಿರ್ಲೇಪವೆಂದು ಹೇಳಿಬಿಡುತ್ತಾರೆ. ಏನಾದರೂ ಮಾಡಿ, ಏನನ್ನಾದರೂ ತಿನ್ನಿ, ಕುಡಿಯಿರಿ, ವಿಕಾರದಲ್ಲಿ ಹೋಗಿ, ತೊಂದರೆ ಏನೂ ಇಲ್ಲವೆಂದು ಕಲಿಸಿಕೊಡುತ್ತಾರೆ. ಎಷ್ಟೊಂದು ಜನರನ್ನು ಹಿಡಿದು ತರುತ್ತಾರೆ. ಹೊರಗಿನ ಜನರೂ ಸಹ ಬಹಳಷ್ಟು ಜನ ಸಸ್ಯಾಹಾರಿಗಳೇ ಇರುತ್ತಾರೆ. ಒಳ್ಳೆಯದು ಎಂದು ತಿಳಿದ ಕಾರಣವೇ ಸಸ್ಯಾಹಾರಿಗಳಾಗಿರುತ್ತಾರೆ. ಎಲ್ಲ ಜಾತಿಗಳಲ್ಲಿಯೂ ಸಹ ವೈಷ್ಣವರಿರುತ್ತಾರೆ. ಕೊಳಕು ವಸ್ತುಗಳನ್ನು ತಿನ್ನುವುದಿಲ್ಲ. ಅಂಥವರು ಸ್ವಲ್ಪ ಜನ ಇರುತ್ತಾರೆ. ನೀವು ಸಹ ಬಹಳ ಕಡಿಮೆ ಇದ್ದೀರಿ. ಮುಂದೆ ಹೋದಂತೆ ವೃದ್ಧಿಯಾಗುತ್ತದೆ. ಮಕ್ಕಳಿಗೆ ಸದಾ ದೈವಿ ಗುಣವನ್ನು ಧಾರಣೆ ಮಾಡಿ ಎಂದು ಶಿಕ್ಷಣ ಸಿಗುತ್ತದೆ. ಅಶುದ್ಧ ಪದಾರ್ಥಗಳನ್ನು, ಬೇರೆಯವರ ಕೈಯಿಂದ ತಯಾರಿಸಿದ ಆಹಾರವನ್ನು ತಿನ್ನಬಾರದಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ ನಿಮ್ಮ ಚಾರ್ಟ್ನಲ್ಲಿ ನೋಡಿಕೊಳ್ಳಬೇಕಾಗಿದೆ. ನಾವು ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುವುದಿಲ್ಲವೇ? ಸುಳ್ಳನ್ನು ಹೇಳುವುದಿಲ್ಲವೇ? ಯಾರಿಗೂ ತೊಂದರೆ ಕೊಡುವುದಿಲ್ಲವೇ? ದೈವಿ ಗುಣಗಳನ್ನು ಧಾರಣೆ ಮಾಡಿದ್ದೇವೆಯೇ? ವಿದ್ಯೆಯ ಜೊತೆಗೆ ದೈವಿ ಚಲನೆಯನ್ನು ಧಾರಣೆ ಮಾಡಬೇಕಾಗಿದೆ. ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಯಾವ ಕೊಳಕು ವಸ್ತುಗಳನ್ನು ತಿನ್ನಬಾರದು. ಸಂಪೂರ್ಣ ವೈಷ್ಣವರಾಗಬೇಕಾಗಿದೆ. ಓಟದ ಸ್ಪರ್ಧೆಯನ್ನು ಮಾಡಬೇಕಾಗಿದೆ. ವರದಾನ: ತಂದೆಯ ಆಜ್ಞೆಯಂತೆ ಬುದ್ಧಿಯನ್ನು ಖಾಲಿ ಇಟ್ಟುಕೊಳ್ಳುವಂತಹ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಕ್ತಭವ. ತಂದೆಯ ಆಜ್ಞೆಯಾಗಿದೆ, ಮಲಗಿರುವ ಸಮಯದಲ್ಲಿ ಸದಾ ತಮ್ಮ ಬುದ್ಧಿಯನ್ನು ಕ್ಲಿಯರ್ ಮಾಡಿಕೊಳ್ಳಿ. ಇಲ್ಲ ಒಳ್ಳೆಯದು, ಇಲ್ಲ ಕೆಟ್ಟದ್ದು, ಎಲ್ಲವನ್ನೂ ತಂದೆಗೆ ಅರ್ಪಿಸಿ ನಿಮ್ಮ ಬುದ್ಧಿಯನ್ನು ಖಾಲಿ ಮಾಡಿಕೊಳ್ಳಿ. ತಂದೆಗೆ ಕೊಟ್ಟು ತಂದೆಯ ಜೊತೆ ಮಲಗಿಬಿಡಿ. ಒಂಟಿಯಾಗಿ ಬೇಡ. ಒಂಟಿಯಾಗಿ ಮಲಗುವಿರೋ? ಇಲ್ಲ. ಅಥವಾ
ವ್ಯರ್ಥ ಮಾತುಗಳ ವರ್ಣನೆ ಮಾಡುತ್ತಾ ಮಲಗುವಿರಿ. ಆಗ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳು ಬರುವುದು. ಇದು ಸಹ ಹುಡುಗಾಟಿಕೆಯಾಗಿದೆ. ಈ ಹುಡುಗಾಟಿಕೆಯನ್ನು ಬಿಟ್ಟು ಆಜ್ಞೆಯ ಅನುಸಾರ ನಡೆದಾಗ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಕ್ತರಾಗಿ ಬಿಡುವಿರಿ. ಸ್ಲೋಗನ್: ಅದೃಷ್ಟಶಾಲಿ ಆತ್ಮಗಳೇ ಸತ್ಯ ಸೇವೆಯಿಂದ ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಒಳ್ಳೆಯದು. ಓಂ ಶಾಂತಿ.